ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ವೀಕ್ಲಿ ಅಫೆಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ವೀಕ್ಲಿ ಅಫೆಕ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಒಂದು ವಾರದಲ್ಲಿ ನಡೆದಂತ ಎಲ್ಲ ಘಟನಾವಳಿಗಳು, ರಾಜ್ಯ, ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಬಹುದು. ನೀವು ಪ್ರತಿ ದಿವಸ ನಿಮಗೆ ಪೇಪರ್ ಓದೋದಕ್ಕೆ ಟೈಮ್ ಇಲ್ಲ ಅಥವಾ ನ್ಯೂಸ್ ಚಾನಲ್ ಮುಂದೆ ಕುತ್ಕೊಂಡು ನೋಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ನೀವು ಬಹಳ ತ್ವರಿತಗತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿಕೊಂಡು ಒಂದು ವಾರದಲ್ಲಿ ಏನೆಲ್ಲ ಪ್ರಮುಖ ಸುದ್ದಿಗಳು ನಡೆದಿದೆ ಅಂತ ನೀವು ಜಸ್ಟ್ ಒಂದು 5-6 ನಿಮಿಷದಲ್ಲಿ ತಿಳ್ಕೊಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈಗ ಮೊದಲು ನಾವು ಭಾನುವಾರ ಆಗಸ್ಟ್ 11ರ ಸುದ್ದಿಯನ್ನು ತಿಳ್ಕೊಳ್ಳೋಣ. ಸೊ ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ ನ ಒಂದು ಚೈನ್ ಲಿಂಕ್ ಕಟ್ ಆಗಿದೆ. ಶನಿವಾರ ರಾತ್ರಿ 11:15ರ ಸುಮಾರಿಗೆ ಮೀನುಗಾರರು ಇದನ್ನು ಗಮನಿಸಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಒಟ್ಟು 33 ಗೇಟ್ ಇದೆ, ಅದರಲ್ಲಿ 19ನೇ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ನೀರು ಬಹಳ ಪೋಲಾಗ್ತಿದೆ. ಈ ಒಂದು ತುಂಗಭದ್ರಾ ಅಣೆಕಟ್ಟಿನ ನೀರಿನಿಂದ ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಇದು ಕರ್ನಾಟಕದಲ್ಲಿ ಇರತಕ್ಕಂಥ ಜಿಲ್ಲೆಗಳಲ್ಲಿರೋ ರೈತರು ಈ ಅಣೆಕಟ್ಟಿನ ನೀರಿನಿಂದನೇ ಬೆಳೆನ ಬೆಳೀತಾರೆ. ಜೊತೆಗೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದ ಕೆಲವು ಭಾಗಗಳಲ್ಲೂ ಕೂಡ ಈ ಒಂದು ಅಣೆಕಟ್ಟಿನ ನೀರನ್ನೇ ಆಧರಿಸಿ ಬೆಳೆಯನ್ನ ಬೆಳೀತಾರೆ. ಹಾಗಾಗಿ ಮೊದಲನೇ ಬೆಳೆಗೇನು ತೊಂದರೆ ಇಲ್ಲ, ಎರಡನೇ ಬೆಳೆಗೆ ಭಾಗಶಃ ಈ ರೈತರಿಗೆ ತೊಂದರೆ ಆಗ್ಬೋದು. ಈ ಒಂದು ಅಣೆಕಟ್ಟು 1953ರಲ್ಲಿ ಲೋಕಾರ್ಪಣೆ ಆಗಿತ್ತು. ಸುಮಾರು 70 ವರ್ಷ ಹಳೆಯ ಅಣೆಕಟ್ಟಾಗಿದೆ ಇದು. ನಂತರದ ಸುದ್ದಿ, ಪ್ಯಾರಿಸ್ ಒಲಿಂಪಿಕ್ಸ್. ಪ್ಯಾರಿಸ್ ಒಲಿಂಪಿಕ್ಸ್ಗೆ ತೆರೆ ಬಿದ್ದಿದೆ. ಮುಂದಿನ ಒಲಿಂಪಿಕ್ಸ್ 2028ರಲ್ಲಿ ನಡೆಯಲಿದೆ. ಈ ಒಂದು ಒಲಿಂಪಿಕ್ಸ್ ನಲ್ಲಿ ಭಾರತ 1 ಬೆಳ್ಳಿ, 5 ಕಂಚನ ಗೆದ್ದಿದೆ. ಅಮೆರಿಕ ಮತ್ತು ಚೈನಾ ಕ್ರಮವಾಗಿ ಮೊದಲನೇ ಮತ್ತು ಎರಡನೇ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಪೈಪೋಟಿ ಕೊಟ್ಟಿದ್ದಾವೆ. ಅಮೆರಿಕ 40 ಚಿನ್ನ, 44 ಬೆಳ್ಳಿ, 42 ಕಂಚನ ಗೆದ್ದಿದೆ. ಚೈನಾ 40 ಚಿನ್ನ, 27 ಬೆಳ್ಳಿ, 24 ಕಂಚನ ಗೆದ್ದಿದೆ. ಸೊ ಮುಂದಿನ ಸುದ್ದಿ, ಲಾಲ್ಬಾಗ್ ಫ್ಲವರ್ ಶೋ ಶುರುವಾಗಿದೆ. ಸುಮಾರು 42 ಲಕ್ಷ ಪ್ರಾಫಿಟ್ ಬಂದಿದೆ ಲಾಲ್ಬಾಗ್ ಫ್ಲವರ್ ಶೋ ಇಂದ ಸರ್ಕಾರಕ್ಕೆ. ಸುಮಾರು 68,500 ಜನ ಲಾಲ್ಬಾಗ್ ಫ್ಲವರ್ ಶೋಗೆ ಭೇಟಿ ಕೊಟ್ಟಿದ್ದಾರೆ ಭಾನುವಾರ ಒಂದೇ ದಿನ. ಮುಂದಿನ ಸುದ್ದಿ, ಹಿಂಡನ್ಬರ್ಗ್ ವರದಿ ಬಂದಿದೆ. ಈ ಹಿಂದೆ ಹಿಂಡನ್ಬರ್ಗ್ ವರದಿ ಅದಾನಿ ಸಮೂಹದ ಬಗ್ಗೆ ಬಂದಿತ್ತು. ಆವಾಗ ಭಾರತದ ಷೇರು ಮಾರುಕಟ್ಟೆ ಬಹಳಷ್ಟು ಕುಸಿದಿತ್ತು. ಈ ಬಾರಿ ಕೂಡ ಹಿಂಡನ್ಬರ್ಗ್ ನವರು ಅದಾನಿ ಸಮೂಹವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಸೊ ಸೆಬಿಯ ಅಧ್ಯಕ್ಷರಾದಂತಹ ಮಾಧವಿ ಪುರಿ ಬುಚ್ ಅವರು ಮತ್ತೆ ಅವರ ಪತಿ ಧವಲ್ ಬುಚ್ ಅವರು ಅದಾನಿ ಸಮೂಹದಲ್ಲಿ ಬಹಳಷ್ಟು ಷೇರುಗಳನ್ನ ಹೊಂದಿದ್ದು, ಅವರು ಅದಾನಿ ಸಮೂಹದಿಂದ ಬಂದಂತಹ ಲಾಭವನ್ನ ಅಕ್ರಮವಾಗಿ ವಿದೇಶಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂಡನ್ಬರ್ಗ್ ವರದಿ ಬಂದಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಷೇರುಪೇಟೆಯಲ್ಲಿ ಒಂದಷ್ಟು ಮಟ್ಟಿಗೆ ವ್ಯತ್ಯಾಸಗಳನ್ನ ನಾವು ಕಾಣಬಹುದಾಗಿದೆ. ರಾಜಸ್ಥಾನ್ ರೆಜಿಮೆಂಟ್ ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ನಮ್ಮ ನಾಡಿನ ಹೆಮ್ಮೆಯ ಯೋಧ ಮಂಜುನಾಥ ಬೈಲಕೂರ ಅನ್ನೋರು, ಅವರಿಗೆ 33 ವರ್ಷ ವಯಸ್ಸಾಗಿತ್ತು. ಮತ್ತೆ ಅವರು ದುರದೃಷ್ಟವಶಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇವರು ಬಾಗಲಕೋಟೆ ಜಿಲ್ಲೆಯ ಬಸವನಾಳ ಗ್ರಾಮದವರು ಮತ್ತು 12 ವರ್ಷಗಳಿಂದ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಈಗ ಆಗಸ್ಟ್ 12 ಸೋಮವಾರದ ಪ್ರಮುಖ ಸುದ್ದಿಗಳ ಕಡೆ ಗಮನ ಹರಿಸೋಣ. ಬೆಂಗಳೂರಿನಲ್ಲಿ ಭಾನುವಾರ ರಾತ್ರಿ ಭಾರಿ ಮಳೆ ಉಂಟಾಗಿ ಎಲ್ಲೆಲ್ಲೂ ಸಂಚಾರ ದಟ್ಟಣೆ ತೊಂದರೆ ಆಗಿದೆ. ಸೊ ಎಸ್ಪೆಷಲಿ ಬೆಂಗಳೂರಿನಲ್ಲಿರುವಂತಹ ಯಲಹಂಕದಲ್ಲಿ ಅಮೃತಹಳ್ಳಿ ಮುನಿಸ್ವಾಮಿ ಬಡಾವಣೆ ನಿವಾಸಿಗಳಿಗೆ ಬಹಳ ತೊಂದರೆ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಪಾಪ ಪರದಾಡಿದ್ದಾರೆ. ಹೊಸೂರು ಮತ್ತೆ ಬನ್ನೇರುಘಟ್ಟ ರೋಡು, ಸಿಲ್ಕ್ ಬೋರ್ಡ್ ಅಲ್ಲಿ ಹೆವಿ ಟ್ರಾಫಿಕ್ ಆಗಿದೆ ಮತ್ತು ಅಲ್ಲಲ್ಲಿ ಬಹಳಷ್ಟು ಕಡೆ ನೀರು ನಿಂತಿದೆ. ಹೀಗಾಗಿ ವಾಹನ ಸವಾರರು ಪರದಾಡಬೇಕಾಯ್ತು. ತುಂಗಭದ್ರಾ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಬಿರುಸಿನ ಕಾರ್ಯಾರಂಭ ಶುರುವಾಗಿದೆ. 20 ಅಡಿ ಎತ್ತರದ ಮತ್ತು 60 ಅಡಿ ಅಗಲ ಇರುವಂತಹ ಒಂದು ತಾತ್ಕಾಲಿಕ ಗೇಟ್ ಅನ್ನ ಅಣೆಕಟ್ಟಿಗೆ ಜೋಡಿಸೋದಿಕ್ಕೆ ತ್ವರಿತಗತಿಯಲ್ಲಿ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳ ಅರೆಕಾಲಿಕ ಉಪನ್ಯಾಸಕರ ವೇತನ ಪರಿಷ್ಕರಣೆಯಾಗಿದೆ ಮತ್ತು 5,000 ಹೆಚ್ಚಿಗೆ ಸಂಬಳವನ್ನ ಇನ್ಮುಂದೆ ಪಡಿತಾರೆ. ಆದ್ರೆ ವಾರಕ್ಕೆ 8 ಗಂಟೆಯ ಬದಲಾಗಿ 15 ಗಂಟೆಯ ಬೋಧನಾವಧಿ ವಿಸ್ತರಣೆಯಾಗಿದೆ. ರಾಜ್ಯದಲ್ಲಿ ಪ್ರಸಕ್ತ ಸಾಲಿನ ವರ್ಷದಿಂದ 4 ಹೊಸ ಕೋರ್ಸ್ ಸೇರ್ಪಡೆಯಾಗಿದೆ. ಸೆಂಟ್ರಲ್ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ಅಡಿಯಲ್ಲಿ ಈ 4 ಕೋರ್ಸ್ಗಳನ್ನ ರಾಜ್ಯ ಸರ್ಕಾರ ನೀಡಲಿದೆ. ಬಿಕಾಮ್ ಇನ್ ಲಾಜಿಸ್ಟಿಕ್ಸ್, ಬಿಕಾಮ್ ಇನ್ ಇ-ಕಾಮರ್ಸ್, ಬಿಕಾಮ್ ಇನ್ ರಿಟೇಲ್, ಬಿಕಾಮ್ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಇದು 2 ವರ್ಷದ ಥಿಯರಿ ಹಾಗೂ 1 ವರ್ಷದ ಇಂಟರ್ನ್ಶಿಪ್ ಅನ್ನು ಒಳಗೊಂಡಿರುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಶಿಕ್ಷಣ ಇಲಾಖೆ ಬಿಡುಗಡೆಗೊಳಿಸಿದ ಎನ್ಐಆರ್ಎಫ್ ಪಟ್ಟಿಯಲ್ಲಿ ಐಐಎಸ್ಸಿ ಬ್ಯಾಂಗ್ಳೂರ್ ಸತತ 9ನೇ ಬಾರಿ ಕೂಡ 9ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಐಐಟಿ ಮಡ್ರಾಸ್ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ.
ಮ್ಯಾನೇಜ್ಮೆಂಟ್ ಕಾಲೇಜುಗಳ ಪೈಕಿ ಐಐಎಂ ಅಹಮದಾಬಾದ್ ಅಗ್ರಸ್ಥಾನದಲ್ಲಿದೆ. ಈ ಬಾರಿ ಅದ್ದೂರಿ ದಸರಾ ಆಚರಣೆ ಮಾಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ 21 ದಿನಗಳ ಕಾಲ ದೀಪಾಲಂಕಾರವಿರುತ್ತದೆ ಮತ್ತು ಅಕ್ಟೋಬರ್ 3ರಿಂದ 12ರವರೆಗೂ ದಸರಾ ಅದ್ದೂರಿಯಾಗಿ ಚಾಲನೆಯಾಗಲಿದೆ. ಹಿಂಡನ್ಬರ್ಗ್ ವರದಿಯ ಪರಿಣಾಮವಾಗಿ ಅದಾನಿ ಸಮೂಹದ 8 ಷೇರುಗಳ ಮೌಲ್ಯ ಇಳಿಕೆಯಾಗಿದೆ. ಈಗ ನಾವು ಆಗಸ್ಟ್ 13 ಮಂಗಳವಾರದ ಸುದ್ದಿಗಳ ಕಡೆ ಗಮನ ಹರಿಸೋಣ. 90 ವರ್ಷ ಹಳೆಯದಾದ ಕೆಆರ್ಎಸ್ ಡ್ಯಾಂ ಸುರಕ್ಷಿತವಾಗಿದೆ. ಜನರು ಯಾವುದೇ ರೀತಿ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿ ಕೊಲೆ ಪ್ರಕರಣವನ್ನು ಸಿಬಿಐಗೆ ವರ್ಗಾವಣೆ ಮಾಡಬೇಕೆಂದು ಕೋಲ್ಕತ್ತಾ ಹೈಕೋರ್ಟ್ ಆದೇಶ ಹೊರಡಿಸಿದೆ. 2031ರ ಹೊತ್ತಿಗೆ ಬೆಂಗಳೂರಿಗೆ ಶರಾವತಿ ನದಿಯ ಲಿಂಗನಮಕ್ಕಿ ಜಲಾಶಯದಿಂದ ನೀರು ಪೂರೈಕೆಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ಹಿಂದೆ 2019ರಲ್ಲಿ ಇದು ಬಿಜೆಪಿ ಸಮಯದಲ್ಲಿ ಯಡಿಯೂರಪ್ಪನವರಿದ್ದಾಗ ಇದು ಪಶ್ಚಿಮ ಘಟ್ಟದ ಸೂಕ್ಷ್ಮತೆಗೆ ಧಕ್ಕೆ ಉಂಟಾಗಬಹುದು ಅಂತ ಪರಿಗಣಿಸಿ ಈ ಒಂದು ಪ್ರಾಜೆಕ್ಟ್ ನ ನಿಲ್ಲಿಸಲಾಗಿತ್ತು. ಈಗ ಮತ್ತೆ ಈ ಒಂದು ಪ್ರಾಜೆಕ್ಟ್ ನ ಶುರು ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕೊನೆಯ ಹಂತ ತಲುಪಿದ್ದು ಆರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆ ನಡೆಸಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ನಟ ಚಿಕ್ಕಣ್ಣನ ನಂತರ ನಟ ಯಶಸ್ ಸೂರ್ಯನ ಹೇಳಿಕೆಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿ ಸರ್ಕಾರ ನೀಡ್ತಾ ಇರ್ತಕ್ಕಂಥ 5 ಕೆಜಿ ಅಕ್ಕಿಯ ಬದಲಾಗಿ ಇನ್ ಮುಂದೆ ಬೇಳೆಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಿದೆ. ಸದ್ಯಕ್ಕೆ 5 ಕೆಜಿ ಅಕ್ಕಿ ಬದಲಾಗಿ ದುಡ್ಡನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಅಕ್ಕಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಕೊಡಬೇಕು. ಯಾಕಂದ್ರೆ ಗರೀಬಿ ಕಲ್ಯಾಣ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಬರ್ಬೇಕಿತ್ತು, ಅದು ಬರ್ತಾ ಇಲ್ಲ. ಹಾಗಾಗಿ ಅಕ್ಕಿ ಬದಲು ದುಡ್ಡನ್ನ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಕ್ಕಿಯ ಬದಲು ರಾಜ್ಯ ಸರ್ಕಾರ ಬೇಳೆ, ಎಣ್ಣೆ, ಸಕ್ಕರೆಯನ್ನ ಕೊಡುವಂತ ಚಿಂತನೆ ನಡೆದ. ಬಾಹ್ಯಾಕಾಶದಲ್ಲಿ ತ್ರಿಶಂಕು ಸ್ಥಿತಿ 8 ದಿನಗಳಲ್ಲಿ ಭೂಮಿಗೆ ಮರಳುವ ಯೋಜನೆಯೊಂದಿಗೆ ಜೂನ್ 5ರಂದು ನಾಸಾದ ಸ್ಟಾರ್ ಲೈನರ್ ರಾಕೆಟ್ ನಲ್ಲಿ ಫ್ಲೋರಿಡಾದಿಂದ ಐಎಸ್ಎಸ್ ತಲುಪಿದ ಗಗನಯಾತ್ರಿಗಳಾದಂತಹ ಭಾರತದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು 8 ದಿನಗಳೊಳಗಾಗಿ ಭೂಮಿಗೆ ವಾಪಸ್ ಬರಬೇಕಿತ್ತು. ಆದರೆ ಇಂಜಿನ ತಾಂತ್ರಿಕ ದೋಷದ ಕಾರಣದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ. ನಾಸಾ ಅವರ ಹಿಂದಿರುಗುವಿಕೆಯ ಬಗ್ಗೆ ಸ್ಪಷ್ಟವಾಗಿ ಏನನ್ನು ಮಾಹಿತಿ ನೀಡಿಲ್ಲ. ಇದೇ ತಿಂಗಳ ಆಗಸ್ಟ್ 28ರಂದು ಪ್ಯಾರಾಲಿಂಪಿಕ್ಸ್ ಶುರುವಾಗಲಿದೆ. ಭಾರತದ 84 ಅಥ್ಲೀಟ್ಗಳು ಈ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾಗಿಯಾಗಲಿದ್ದಾರೆ. ಕಳೆದ ಬಾರಿ ಟೋಕಿಯೋನಲ್ಲಿ ನಡೆದಿದ್ದ ಪ್ಯಾರಾಲಿಂಪಿಕ್ಸ್ ನಲ್ಲಿ ದಾಖಲೆ 19 ಪದಕವನ್ನ ಭಾರತ ಗೆದ್ದಿತ್ತು. ಐಪಿಎಲ್ ಮಾದರಿಯಲ್ಲಿ ಐಎಲ್ಎಲ್ ನಡೆಸಲು ಬಿಸಿಸಿಐ ಚಿಂತನೆ ನಡೆಸ್ತಾ ಇದೆ. ಇದು ಇಂಡಿಯನ್ ಲೆಜೆಂಡ್ಸ್ ಲೀಗ್ ಅಂತ ಶುರುವಾಗುತ್ತೆ. ಯಾವೆಲ್ಲ ಕ್ರಿಕೆಟಿಗರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿದರೋ ಅವರುಗಳನ್ನ ಇಟ್ಕೊಂಡು ಒಂದು ತಂಡ ಕಟ್ಟಿ ಐಪಿಎಲ್ ಮಾದರಿಯಲ್ಲಿ ಐಎಲ್ಎಲ್ ಕೂಡ ನಡೆಸಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಈ ಐಎಲ್ಎಲ್ ಶುರುವಾದ್ರೆ ನಿವೃತ್ತಿ ಹೊಂದಿರ್ತಕ್ಕಂತಹ ಕ್ರಿಕೆಟರ್ಗಳಾದಂತಹ ಸಚಿನ್ ತೆಂಡೂಲ್ಕರ್, ಜಯಸೂರ್ಯ, ಎಬಿ ಡಿವಿಲಿಯರ್ಸ್ ಮತ್ತೆ ಕ್ರೀಡಾಂಗಣಕ್ಕೆ ಇಳಿಯಲಿದ್ದಾರೆ. ಈಗ ಆಗಸ್ಟ್ 14 ಬುಧವಾರದ ಸುದ್ದಿಗಳ ಕಡೆ ಹೋಗೋಣ. ತುಂಗಭದ್ರಾ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕೆಲಸ ಪ್ರಾರಂಭ ಆಗಿದೆ. ಬೃಹತ್ ಕ್ರೇನ್ ಗಳ ಬಳಕೆ ಆಗ್ತಿದೆ. 80 ಟನ್ ತೂಕದ 2 ಕ್ರೇನ್ ಬಳಕೆ ಆಗಲಿದೆ. ತುಂಗಭದ್ರಾ ಗೇಟ್ ನ ಎಲ್ಲಾ ಗೇಟ್ ಗಳ ಬದಲಾವಣೆ ಅಗತ್ಯ ಇದೆ ಅಂತ ತಜ್ಞರ ಅಭಿಪ್ರಾಯ ಇದೆ. ಇದಕ್ಕಾಗಿ 500 ಕೋಟಿ ಕೂಡ ಬೇಕಾಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೈದ್ಯ ವಿದ್ಯಾರ್ಥಿನಿ ಕೊಲೆ ಪ್ರಕರಣ ನ್ಯಾಯಕ್ಕಾಗಿ ನಡುರಾತ್ರಿಯಲ್ಲಿ ಹೋರಾಟಕ್ಕೆ ಇಳಿದ ಸಾವಿರಾರು ಮಹಿಳೆಯರು. ಪಶ್ಚಿಮ ಬಂಗಾಳದಾದ್ಯಂತ ವಿನೂತನ ಪ್ರತಿಭಟನೆ. ಡೆಂಗ್ಯೂ ಲಸಿಕೆ 3ನೇ ಹಂತದ ಪರೀಕ್ಷೆ ಶುರುವಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಹಾಗೂ ಪೆನೆಸಿಯಾ ಬಯೋಟೆಕ್ ಕಂಪನಿ ಡೆಂಗ್ಯೂ ಲಸಿಕೆಯನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಕೀನ್ಯಾ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಕನ್ನಡಿಗ ದೊಡ್ಡ ಗಣೇಶ್ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಸೌತ್ ಆಫ್ರಿಕಾದ ಮಾರ್ನೆ ಮಾರ್ಕೆಲ್ ಭಾರತ ಕ್ರಿಕೆಟ್ ತಂಡದ ಬೌಲಿಂಗ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭಾರೀ ಏರಿಕೆ ಕಂಡ ಕನಕಾಂಬರ ಕೆಜಿಗೆ 4,000 ಆಗಿದೆ. ಕಳೆದ ವಾರ ಇದೇ ಕನಕಾಂಬರ ಕೇವಲ 600 ರೂಪಾಯಿ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ನ್ಯಾಯಾಂಗ ಬಂಧನ ಅವಧಿ ಆಗಸ್ಟ್ 28ರವರೆಗೆ ಮತ್ತೆ ವಿಸ್ತರಣೆಯಾಗಿದೆ. ನೆಲಮಂಗಲದ ಪ್ರತಿ ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕ ತೆರೆಯುವುದಾಗಿ ಶಾಸಕ ಶ್ರೀನಿವಾಸ್ ಭರವಸೆ. ಇದೀಗ ಆಗಸ್ಟ್ 15 ಗುರುವಾರದ ಸುದ್ದಿಯ ಬಗ್ಗೆ ತಿಳಿಯೋಣ. ಸತತವಾಗಿ 11ನೇ ಬಾರಿ ಸ್ವಾತಂತ್ರ್ಯೋತ್ಸವದ ಭಾಷಣ ಮಾಡಿದ ಪ್ರಧಾನಿ ಮೋದಿ ಭಾಷಣದಲ್ಲಿ ಜಾತ್ಯತೀತ ಸಂಹಿತೆ ಮತ್ತು ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರ, ಮಹಿಳೆಯರ ವಿರುದ್ಧ
ಅಪರಾಧಗಳಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಪ್ರಧಾನಿ ಮೋದಿ ಆಗ್ರಹ. ಬೆಂಗಳೂರಿನ ಮಣೇಕ್ಷ ಪರೇಡ್ ಮೈದಾನದಲ್ಲಿ ರಾಜ್ಯ ಸರ್ಕಾರದಿಂದ ಅದ್ದೂರಿ ಸ್ವಾತಂತ್ರ್ಯ ದಿನ ಆಚರಣೆ. ಗಮನ ಸೆಳೆದ ಯೋಧರ ಮಲ್ಲಕಂಬ ಪ್ರದರ್ಶನ, ಬೈಕ್ ಸಾಹಸ ಪ್ರದರ್ಶನ ಹಾಗೂ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಪ್ರದರ್ಶನ. ಗ್ರೂಪ್ 5 ವಿಭಾಗದಲ್ಲಿ ಪರೇಡ್ನಲ್ಲಿ ಬೆಂಗಳೂರಿನ ಮಿತ್ರ ಅಕಾಡೆಮಿ ಶಾಲೆಗೆ ಮೊದಲ ಬಹುಮಾನ. ತುಂಗಭದ್ರಾ ಡ್ಯಾಂ ತಾತ್ಕಾಲಿಕ ಗೇಟ್ ಅಳವಡಿಕೆ ಪ್ರಾರಂಭ ಆಗಿದೆ. ಇದು ದೇಶದ ಇತಿಹಾಸದಲ್ಲೇ ಮೊದಲ ಪ್ರಯತ್ನ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರ ಚುನಾವಣಾ ದಿನಾಂಕ ಘೋಷಣೆ ಸಾಧ್ಯತೆ. 370ನೇ ವಿಧಿಯಡಿ ವಿಶೇಷ ಸ್ಥಾನಮಾನ ರದ್ದತಿ ನಂತರ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದೆ. ಹರಿಯಾಣ, ಮಹಾರಾಷ್ಟ್ರ ರಾಜ್ಯಗಳಿಗೂ ಕೂಡ ಚುನಾವಣೆ ನಡೆಸಲು ಕೇಂದ್ರ ಸರ್ಕಾರ ಚಿಂತನೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 30ರೊಳಗೆ ಹಾಗೂ ಹರಿಯಾಣ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನವೆಂಬರ್ ಒಳಗೆ ಎಲೆಕ್ಷನ್ ಮುಗಿಸುವ ವಿಚಾರ ಕೇಂದ್ರ ಸರ್ಕಾರಕ್ಕಿದೆ. ನಮ್ಮ ಮೆಟ್ರೋ ನೇರಳೆ ಮತ್ತು ಹಸಿರು ಮಾರ್ಗದಲ್ಲಿ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಳದ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ರೈಲು ಹಾಗೂ ಕೋಚ್ಗಳ ಸೇರ್ಪಡೆ ಇನ್ನು 10 ತಿಂಗಳಲ್ಲಿ ಆಗಲಿದೆ. ಪ್ರಸ್ತುತವಾಗಿ ಪ್ರತಿನಿತ್ಯ 6.04 ಲಕ್ಷ ಪ್ರಯಾಣಿಕರು ಮೆಟ್ರೋ ರೈಲನ್ನ ಬಳಸ್ತಾ ಇದ್ದಾರೆ. ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿ ಕೊಲೆ ಪ್ರಕರಣ. ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆ ಮೇಲೆ ಪ್ರತಿಭಟನಾಕಾರರ ಸೋಗಿನಲ್ಲಿ ಸುಮಾರು 40 ಜನ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಪೀಠೋಪಕರಣಗಳು, ಸಿಸಿಟಿವಿ, ವೈದ್ಯಕೀಯ ಸಲಕರಣೆಗಳನ್ನ ಧ್ವಂಸಗೊಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂಬ ಶಂಕೆ ಇದೆ. ಈಗ ಆಗಸ್ಟ್ 16 ಶುಕ್ರವಾರದ ಸುದ್ದಿಗಳ ಕಡೆ ಗಮನ ಕೊಡೋಣ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಣೆ. ಕನ್ನಡಕ್ಕೆ ಒಟ್ಟು 7 ಪ್ರಶಸ್ತಿಗಳು. ಕಾಂತಾರ ಚಿತ್ರದ ಅಭಿನಯಕ್ಕಾಗಿ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ. ಕಾಂತಾರ ಚಿತ್ರಕ್ಕೇನೆ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಮನರಂಜನಾ ಪ್ರಶಸ್ತಿ. ಪ್ರಾದೇಶಿಕ ವಿಭಾಗದಲ್ಲಿ ಕನ್ನಡದ ಅತ್ಯುತ್ತಮ ಚಿತ್ರವಾಗಿ KGF 2ಗೆ ಪ್ರಶಸ್ತಿ ಲಭಿಸಿದೆ. ಮಧ್ಯಂತರ ಎಂಬ ಕಿರುಚಿತ್ರ ನಿರ್ದೇಶನಕ್ಕಾಗಿ ದಿನೇಶ್ ಶೆಣೈ ಅವರಿಗೆ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಬಂದಿದೆ. ಹಾಗೂ ಇದೇ ಮಧ್ಯಂತರ ಚಿತ್ರಕ್ಕಾಗಿ ಸುರೇಶ್ ಅರಸ್ ಅವರಿಗೆ ಅತ್ಯುತ್ತಮ ಸಂಕಲನ ಪ್ರಶಸ್ತಿ ದಕ್ಕಿದೆ. ಅತ್ಯುತ್ತಮ ಕಲೆ ಹಾಗೂ ಸಾಂಸ್ಕೃತಿಕ ಚಲನಚಿತ್ರ ಪ್ರಶಸ್ತಿ ಸುನಿಲ್ ಪುರಾಣಿಕ್ ನಿರ್ದೇಶನದ ರಂಗ ವೈಭೋಗಕ್ಕೆ ದಕ್ಕಿದೆ. ನಮ್ಮ ಮೆಟ್ರೋ 3ನೇ ಹಂತ ವಿಸ್ತರಣೆಗೆ ಅಸ್ತು. 44.65 ಕಿಲೋಮೀಟರ್, 15,601 ಕೋಟಿ ಯೋಜನೆ. ರಾಜ್ಯ ಸರ್ಕಾರದ ಪ್ರಸ್ತಾವಕ್ಕೆ ಕೇಂದ್ರದ ಅನುಮೋದನೆ. ಕಡಬಗೆರೆಯಿಂದ ಹೊಸಳ್ಳಿ ಮಾರ್ಗದಲ್ಲಿ ಬ್ಯಾಡ್ರಳ್ಳಿ, ಹೇರೋಹಳ್ಳಿ, ಸುಂಕದಕಟ್ಟೆ, ಸುಮ್ನಹಳ್ಳಿ ಜಂಕ್ಷನ್, ಕಾಮಾಕ್ಷಿಪಾಳ್ಯ, KHP ಕಾಲೋನಿಗಳನ್ನ ಒಳಗೊಳ್ಳುತ್ತೆ. ತುಂಗಭದ್ರಾ ಡ್ಯಾಂ ಗೇಟ್ನ ಮೊದಲ ಫಲಕ ಅಳವಡಿಕೆಯಾಗಿದೆ. ಇನ್ನು 4 ಫಲಕಗಳ ಜೋಡಣೆ ಬಾಕಿ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು, ಚಾರ್ಜ್ ಶೀಟ್ ಎಂದು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿ ಕೊಲೆ ಪ್ರಕರಣ. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ. ಗುಪ್ತಚರ ವೈಫಲ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ ವಿಭಾಗೀಯ ಪೀಠ. ಈ ಪ್ರಕರಣ ಖಂಡಿಸಿ ಆಗಸ್ಟ್ 17 ಶನಿವಾರದಂದು ಕರ್ನಾಟಕದ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು 24 ಗಂಟೆ OPD ಬಂದ್ ಮಾಡಿ ಮುಷ್ಕರ ನಡೆಸಲು ತೀರ್ಮಾನ ಕೈಗೊಂಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಒಂದು ವಾರದ ಒಂದು ಪಕ್ಷಿ ನೋಟದ ಒಂದು ಸುದ್ದಿಗಳ ವಿಚಾರ. ಸಂಡೇ ಆಗಸ್ಟ್ 11ರಿಂದ ಆಗಸ್ಟ್ 16 ಶುಕ್ರವಾರದವರೆಗೆ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಆಗಸ್ಟ್ 17 ಶನಿವಾರದಿಂದ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಯಾವೆಲ್ಲ ಪ್ರಮುಖ ಸುದ್ದಿಗಳಿರ್ತವೆ ಆ ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಜೈ ಹಿಂದ್.